ರಾತ್ರೋರಾತ್ರಿ ಕುಬೇರರಾಗಬೇಕು ಎಂಬ ಕನಸು ಕಟ್ಟಿಕೊಂಡ ಕುಟುಂಬವೊಂದು ಅದಕ್ಕಾಗಿ ಒಂದು ಖತರ್ನಾಕ್ ಪ್ಲಾನ್ ಮಾಡಿತ್ತು. ಅದೇನಪ್ಪ ಅಂದರೆ, ಕುಬೇರರಾಗುವ ಕನಸು ನನಸು ಮಾಡಲು ನ್ಯಾಯಯುತವಾಗಿ ದುಡಿದು ತಿನ್ನುವ ಬದಲು ಗಾಂಜಾ ಸಾಗಾಟ ಮತ್ತು ಮಾರಾಟಕ್ಕೆ ಮುಂದಾಗಿ ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಗರಿಗರೆಡ್ಡಿಪಾಳ್ಯದ ನಿವಾಸಿಗಳಾದ ಮಾರಪ್ಪ ಮತ್ತು ಅವರ ಮಗಳು ದೇವಮ್ಮ ಹಾಗೂ ಈಕೆಯ ಮಗ ಆಂಜಿ ಶ್ರೀಮಂತರಾಗಲು ಅಕ್ರಮವಾಗಿ ಗಾಂಜಾ ಮಾರಾಟ ಮತ್ತು ಸಾಗಾಟಕ್ಕೆ ಮುಂದಾಗಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಮಾಡಿಕೆರೆ ಕ್ರಾಸ್ ಬಳಿ ಕಾರ್ನಲ್ಲಿ 1,75,000 ರು ಮೌಲ್ಯದ 35 kg ಗಾಂಜಾವನ್ನು ಸಾಗಾಟ ಮಾಡುತ್ತಿದ್ದ ವೇಳೆ ಚಿಕ್ಕಬಳ್ಳಾಪುರ ಸೈಬರ್ ಕ್ರೈಮ್ ಪೊಲೀಸರ ಅತಿಥಿಗಳಾಗಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಸೇನ್ ಪೊಲೀಸ್ ಸ್ಟೇಷನ್ ಇಂದ ನಿನ್ನೆ ರಾತ್ರಿ ಮಡಿಕೇರಿ ಕ್ರಾಸ್ ಚಿಂತಾಮಣಿ ಹತ್ರ ಒಂದು ಗಾಂಜಾ ರೇಡ್ ಮಾಡಿದ್ದಾರೆ. ಈ ಗಾಂಜಾ ರೇಡ್ ನಮ್ಮ ಡಿವೈಎಸ್ಪಿ ರವಿಕುಮಾರ್ ನೇತೃತ್ವದಲ್ಲಿ ಆಗಿದೆ. ಟೈಮ್ಗೆ ನಮ್ಗೆ ಒಂದು ಗಾಡಿಯಲ್ಲಿ ಟೋಟಲ್ 35.65 kg ಗಾಂಜಾ ಸಿಕ್ಕಿದೆ. 5 ಜನ ಆರೋಪಿಗೆ ನಾವು ಅರೆಸ್ಟ್ ಮಾಡಿದೀವಿ. ಇದು XUV 500 ಗಾಡಿ ಸೀಸ್ ಮಾಡಿದೀವಿ. ಈ ಗಾಂಜಾ 35 kg ಗಾಂಜಾದ ವ್ಯಾಲ್ಯೂ ಅರೌಂಡ್ 17,50,000 ಇದೆ. ಟೋಟಲ್ 5 ಜನ ಆರೋಪಿಗೆ ಅರೆಸ್ಟ್ ಮಾಡಿದೀವಿ. ಔಟ್ ಆಫ್ 5 ಜನ 3 ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಅಂದ್ರೆ ಗ್ರ್ಯಾಂಡ್ ಫಾದರ್, ಮದರ್, ಗ್ರ್ಯಾಂಡ್ ಸನ್. ಸೊ ಮಾರಪ್ಪ, ದೇವಮ್ಮ ಮತ್ತೆ ಅಂಜಿ, ಇವರು 3 ಜನ ಎಲ್ಲ ರಿಲೇಟಿವ್ಸ್ ಇದ್ದಾರೆ. ಇವರ ಮೇಲೆ ಬೇರೆ ತುಮಕೂರು, ಬೆಂಗಳೂರಲ್ಲಿ ಕೂಡ ಗಾಂಜಾದ ಕೇಸಸ್ ಇದೆ. ಮತ್ತೆ ಅಂಜಿ ಮೇಲೆ ಒಂದು ಪಾಕ್ಸೋ ಕೇಸ್ ಕೂಡ ಇದೆ. ಮತ್ತೆ ಇನ್ನೊಬ್ರು ವೆಂಕಟರಮಣ ಮತ್ತೆ ಆದಿನಾರಾಯಣ್, ಈ ಟೋಟಲ್ 5 ಜನಗೆ ನಾವು ಅರೆಸ್ಟ್ ಮಾಡಿದೀವಿ. ಇವರು ಬೇಸಿಕಲಿ ವಿಶಾಖಪಟ್ಟಣಂ ಸೈಡ್ ಇಂದ ಗಾಂಜಾ ತಗೊಂಡ್ ಬರ್ತಾ ಇದ್ದಾರೆ. ನಮ್ಗೆ ಖಚಿತ ಮಾಹಿತಿ ಸಿಕ್ಕಿದೆ. ಸೊ ನಾವು ಇವ್ರ ಮೇಲೆ ರೇಡ್ ಮಾಡಿ ಈ ತರ ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಇನ್ನು ಬಂಧಿತರ ಕಾರಿನಲ್ಲಿದ್ದ ಆದಿನಾರಾಯಣ, ವೆಂಕಟರಮಣ ಎಂಬುವರನ್ನು ಸಹ ಬಂಧಿಸಲಾಗಿದೆ. ತಂದೆ, ಮಗಳು, ಮೊಮ್ಮಗಳ ಮೇಲೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ತುಮಕೂರು ಜಿಲ್ಲೆಯಲ್ಲಿಯೂ ಸಹ ಗಾಂಜಾ ಮಾರಾಟ ಮತ್ತು ಸಾಗಾಟದ ಪ್ರಕರಣಗಳು ದಾಖಲಾಗಿವೆ. 3 ಬಾರಿ ಜೈಲಿಗೆ ಹೋಗಿ ಬಂದರೂ ಬುದ್ಧಿ ಕಲಿಯದ ತಂದೆ, ಮಗಳು ಹಾಗೂ ಮೊಮ್ಮಗ ಜಾಮೀನಿನ ಮೇಲೆ ಹೊರಬಂದು ಮತ್ತದೇ ಚಾಳಿ ಮುಂದುವರಿಸಿ ಇದೀಗ ಮತ್ತೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ.